ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಮೇ 10ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿವೆ ಕನ್ನಡದಲ್ಲಿ. ಬಟ್ ಒಂದು ವಿಶೇಷವಾದಂತಹ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ಗ್ರೇ ಗೇಮ್ಸ್ ಅನ್ನೋಂಥ ಸಿನಿಮಾದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ನಟಿ ಭಾವನಾ ರಾವ್ ಇದ್ದಾರೆ. ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನನಗೆ ಇವರು ತುಂಬ ಇಷ್ಟ. ಇವ್ರದ್ದು ಇಂಟ್ರೂ ಆಲ್ರೆಡಿ ಮಾಡಿದ್ವಿ, ಜೈ ಅವ್ರದ್ದು. ಜೈ, ಸ್ಟ್ರೇಟ್ ಅವೇ ವೆಲ್ಕಮ್ ಟು ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ ಜೊತೆ ಬರ್ತಾಯಿದ್ದೀರಿ. ನಾರ್ಮಲಿ ನಿಮ್ಮ ವಿಷಯಕ್ಕೆ ಬಂದರೆ ಎಲ್ಲ ಥರ ಸಿನಿಮಾಗಳನ್ನು ಮಾಡಿದಿರಿ, ಎಲ್ಲ ಭಾಷೆಯಲ್ಲಿ ಮಾಡಿದಿರಿ. ಬಟ್ ಗ್ರೇ ಗೇಮ್ಸ್ ಅನ್ನೋಂಥದ್ದು ಯಾಕೆ ಸ್ಪೆಷಲ್ ಆಗುತ್ತೆ ನಿಮಗೆ? ನನಗೆ ಎಲ್ಲ ಫಿಲ್ಮ್ಸೇ ಸ್ಪೆಷಲ್ಲು. ನಾನು ಮಾಡೋ ಫಿಲ್ಮ್ಸ್ ಎಲ್ಲ ಸ್ಪೆಷಲ್, ನನಗೆ ಎಲ್ಲ ಪಾತ್ರಗಳು ಸ್ಪೆಷಲ್ಲು. ಬಟ್ ಈ ಚಿತ್ರದಲ್ಲಿ ನಾನು ಫಸ್ಟ್ ಟೈಮ್ ಒಂದು ಕಾಪ್ ರೋಲ್ ಮಾಡಿರೋದು, ಪೊಲೀಸ್ ಆಫೀಸರ್ ರೋಲ್ ಮಾಡಿರೋದು. ಫಸ್ಟ್ ಡೌಟ್ ಇತ್ತು ಹೆಂಗೆ, ಬಿಕಾಸ್ ಪೊಲೀಸ್ ಅಂದರೆ ಒಂದು ಭಯ ಇದ್ದೇ ಇರುತ್ತೆ ಅಲ್ಲ. ಲೈಕ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪಾಯಿತು ಅಂದರೆ ಅದೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಯೂನಿಫಾರ್ಮಲ್ಲಿ ಆಗ್ಬೋದು, ನಿಮ್ಮ ಮಾತಲ್ಲಿ ಆಗ್ಬೋದು ಎಲ್ಲ. ಬಟ್ ಅಂದರೆ ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತ ಎಲ್ಲ ಇರುತ್ತೆ. ಸೊ ಅದೊಂದು ಚೂರು ಭಯ ಇತ್ತು ನನಗೆ. ಸೊ ಫಸ್ಟ್ ಟೈಮ್ ಕಾಪ್ ರೋಲ್ ಮಾಡಿರೋದಕ್ಕೆ. ಆ್ಯಂಡ್ ಚೆನ್ನಾಗಿ ಟ್ರೇಲರ್ ನೋಡಾದ್ಮೇಲೆ ಎಲ್ಲರೂ ಸಖತ್ತಾಗಿ ಕಾಣಿಸ್ತೀಯ, ಸಖತ್ತಾಗಿ ಸೂಟ್ ಆಗುತ್ತೆ ಅಂತೆಲ್ಲ ಹೇಳಾದ್ಮೇಲೆ ಇನ್ನೂ ಖುಷಿ ಆಯಿತು. ಅಪ್ಪ ಓಕೆ ಅಂತ. ಅಲ್ಲ, ಫಸ್ಟ್ ಟೈಮ್ ಇಂಟರ್ವ್ಯೂಲ್ಲಿ ನನಗೆ ಜೈ ಬಗ್ಗೆ ಖುಷಿಯಾಗಿದೆ ಅಂದರೆ ಆ ಎನರ್ಜಿ ಇದೆ ಗೊತ್ತಾ. ಆ ಎನರ್ಜಿ ಇವತ್ತಿಗೂ ಹಾಗೆ ಇದೆ. ಆ ಎನರ್ಜಿನ ಯಾವತ್ತೂ ಕಳ್ಕೊಬೇಡಿ. ಬಿಕಾಸ್ ತುಂಬ ರೇರು ನಾವು ಕಲಾವಿದರಾಗಿ ಬದುಕುವಂಥ ಸಿನಿಮಾದಲ್ಲಿ. ಈ ಸಿನಿಮಾ ತುಂಬ ಕಾಡುವಂಥ ಸಿನಿಮಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ. ಸೊ ನಿಮ್ಮ ಪ್ರಕಾರ ಒಂದು ಸಿನಿಮಾ ತುಂಬ ವರ್ಷ ಕಾಡಬೇಕು ಅಂದರೆ ಏನು ಮೀನಿಂಗ್ ಏನು ಅಂತ? ಫಸ್ಟ್ ಬೇಸಿಕ್ ಸಿನಿಮಾ ಚೆನ್ನಾಗಿರ್ಬೇಕು. ಸಿನಿಮಾ ಚೆನ್ನಾಗಿದ್ರೇ ಜನಕ್ಕೆ ಇಷ್ಟ ಆಗೋದು. ಕಾಡುತ್ತೆ ಮೇ ಬಿ ಜನಕ್ಕೆ ಒಬ್ಬೊಬ್ರಿಗೆ ಕತೆ ಇಷ್ಟ ಆಗಿರುತ್ತೆ, ಒಬ್ಬೊಬ್ರಿಗೆ ಪರ್ಫಾರ್ಮೆನ್ಸ್ ಇಷ್ಟ ಆಗಿರ್ಬೋದು, ಒಬ್ಬೊಬ್ರಿಗೆ ಸ್ಕ್ರೀನ್ ಪ್ಲೇ ಇಷ್ಟ ಆಗಿರ್ಬೋದು. ಸೊ ಎಲ್ರಿಗೂ ಅವ್ರದ್ದೇ ಆದಂಥ ರೀಸನ್ ಇರುತ್ತೆ ಏನಕ್ಕೆ ಇಷ್ಟಪಡ್ತಾರೆ, ಏನಕ್ಕೆ ಅವ್ರ ಜೊತೆ ಯಾವಾಗಲೂ ಇರುತ್ತೆ ಅಂತ. ಮೆಟಾವರ್ಸ್ ವರ್ಲ್ಡ್. ಈ ಸಲ ನಾವು ಗಂಗಾಧರ್ ಸರ್ ಒಂದು ಹೊಸ ಸಬ್ಜೆಕ್ಟ್ನ ಟಚ್ ಮಾಡಿದ್ದಾರೆ, ಒಂದು ಹೊಸ ಕಾನ್ಸೆಪ್ಟ್, ಮೆಟಾವರ್ಸ್ ಗೇಮಿಂಗ್, ಆನ್ಲೈನ್ ಗೇಮಿಂಗ್ ವರ್ಲ್ಡ್. ಯಾಕಂದರೆ ಆನ್ಲೈನ್ ಗೇಮಿಂಗ್ ಒಂಥರ ಒಂದು ಹೊಸ ಜಗತ್ತೇ. ಇವಾಗ ರೀಸೆಂಟ್ ಡೆವಲಪ್ಮೆಂಟ್ಸ್ ನೋಡಿದ್ರೆ ಜನ ಅದ್ರಲ್ಲಿ ಮುಳುಗೋಗ್ತಾ ಇದ್ದಾರೆ. ಸೊ ಆ ಕಾನ್ಸೆಪ್ಟ್ನ ನಾವು ಟಚ್ ಮಾಡಿದ್ದೀವಿ ಗ್ರೇ ಗೇಮ್ಸಲ್ಲಿ. ಆಮೇಲೆ ತುಂಬ ಜನ ಕಲಾವಿದರಾಗಬೇಕು ಅಂತಂದು ಬರೋರು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಬಟ್ ನಿಮ್ಮ ಆಯ್ಕೆ ಆಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಅಂತ ವಿಚಾರ. ಸುಮ್ಮನೆ ಏನೋ ಮಾತಾಡ್ತಾ ನೀವು ಹೋಗ್ತೀರಿ, ಫ್ರೇಮಿಗೆ ಬರ್ತೀರಿ, ಸ್ಟ್ರೇಟ್ ಅವೇ ಹೀರೋ ಆಗ್ತೀರಿ, ಮಧ್ಯೆ ತುಂಬ ತಯಾರಿಗಳು ಮಾಡ್ಕೋತೀರಿ. ಇದನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಇದನ್ನು ಲಕ್ ಅಂತೀರೋ ಅಥವಾ ದೇವರೇ ಅಪ್ಪ ಅಮ್ಮನ ಆಶೀರ್ವಾದ ಅಂತೀರೋ, ಏನಂತೀರಿ? ಲಕ್ ಆಬ್ವಿಯಸ್ಲಿ ಆಶೀರ್ವಾದ ಇರಲೇಬೇಕು. ಅಪ್ಪ ಅಮ್ಮದಾಗಿರಲಿ, ಅಜ್ಜಿ ತಾತದಾಗಿರಲಿ. ಸೊ ಅವ್ರ ಆಶೀರ್ವಾದದಿಂದನೇ ನಾನು ಇಲ್ಲಿ ಕೂತಿರೋದು. ಮತ್ತು ಲಕ್ ಇನ್ ದ ಸೆನ್ಸ್ ಏನಕ್ಕೆ ಲಕ್ ಅಂದರೆ ಫಸ್ಟ್ ಮೂವಿಲೇ ರಾಘು ಮಾಮನ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನನ್ನ ಲಕ್. ಸೊ ಅದರಲ್ಲಿ ಏನೂ ಡಿನೈ ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನ್ನ ಲಕ್ಕೆ. ಆ್ಯಕ್ಚುಲಿ ಫಸ್ಟ್ ಮೂವಿಲೇ ನಂಗೆ ಅಂಥದ್ದು ಅಂಥ ಆ್ಯಕ್ಟ್ರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇರೋದು, ಇಟ್ಸ್ ಆಲ್ ಲಕ್. ಆ್ಯಂಡ್ ಹಾರ್ಡ್ ವರ್ಕ್ ಆಲ್ಸೋ. ಮೇಲಾಗಿ ಭಾವನಾ ಅವರಿಗೆ ಬಂದರೆ ಸಿನಿಮಾಗಳ ಕತೆ ಹೊಸದಲ್ಲ, ಎಲ್ಲ ಥರದ ಸಿನಿಮಾಗಳ ಕತೆಗಳನ್ನು ಕೇಳ್ತೀರಿ ನೀವು. ಬಟ್ ಯಾವಾಗ ಗ್ರೇ ಗೇಮ್ಸ್ ಸಿನಿಮಾದ ಕತೆ ಕೇಳಿದಾಗ ಎಸ್ ಗುರು, ಇದು ಇಂಟ್ರೆಸ್ಟಿಂಗ್ ಆಗಿದೆ, ಇದು ಈಗಿನ ಪ್ರಸ್ತುತ ಕಾಲಘಟ್ಟಕ್ಕೆ ಬೇಕು ಅನ್ನುವಂತಹ ಆ ಟ್ರಿಗರಿಂಗ್ ಪಾಯಿಂಟ್ ಆಗಿದೆ ಎಲ್ಲಿ ಅಂತ ನಿಮಗೆ? ಐ ಥಿಂಕ್ ಅದೇ ಆ ಗೇಮಿಂಗು ಅದೆಲ್ಲ ನಾನು ಕೇಳೇ ಇರಲಿಲ್ಲ. ಅಂದರೆ ಗೊತ್ತಿತ್ತು ಗೇಮಿಂಗ್ ಎಲ್ಲ ಇದೆ, ಆಡ್ತಾರೆ ಎಲ್ಲ, ಅಂದರೆ ಮಕ್ಕಳೆಲ್ಲ ಆಡ್ತಾರೆ ಅಂತ. ಬಟ್ ಅಡಿಕ್ಟು ಆಗ್ತಾರೆ ಅಂತಲೂ ಗೊತ್ತಿತ್ತು. ಬಟ್ ಕ್ರೈಮ್ಸ್ ನಡೆಯುತ್ತೆ, ಇದರಲ್ಲೂ ಕ್ರೈಮ್ಸ್ ಎಲ್ಲ ಆಗುತ್ತೆ ಅಂತ ಆ ಕಾನ್ಸೆಪ್ಟ್ ನನಗೂ ಹೊಸ್ತು ಆ್ಯಕ್ಚುಲಿ. ಸೊ ಆಮೇಲೆ ಹೋಗ್ತಾ ರಿಸರ್ಚ್ ಮಾಡ್ತಾ ಗೊತ್ತಾಯ್ತು ಇದು ಬೇರೆನೇ ವರ್ಲ್ಡ್. ಇದು ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತಲೇ ಅನ್ನಿಸ್ಬಿಡ್ತು ನನಗೆ. ಸೊ ಐ ಥಿಂಕ್ ಈ ಪಾಯಿಂಟ್ ನಂಗೆ ಟ್ರಿಗರ್ ಆಯಿತು. ಆ್ಯಂಡ್ ಪ್ಲಸ್ ನನ್ನ ಪಾತ್ರನೂ ಕೂಡ ಇಟ್ ಡಸ್ ನಾಟ್ ದಟ್ ಇವ್ಳು ಕಾಪ್ ಅಂದರೆ ಸುಮ್ಮನೆ ಒಂದು ಕೇಸು ಹ್ಯಾಂಡಲ್ ಮಾಡ್ತಾಳೆ ಹೋಗ್ತಾಳೆ ಅಂತಲ್ಲ. ಇವ್ಳಿಗೂ ಒಂದು ಬ್ಯಾಕ್ ಸ್ಟೋರಿ ಇದೆ. ಯಾಕೆ ಇವಳು ಕಾಪ್ ಆದ್ಲು, ಯಾಕೆ ಪೊಲೀಸ್ ಆದ್ಲು, ಆಮೇಲೆ ಸ್ಪೆಷಲಿ ಈ ಕೇಸಲ್ಲಿ ಯಾಕೆ ಅಷ್ಟೊಂದು ಇಂಟ್ರೆಸ್ಟು, ಸೊ ಅದ್ರ ಹಿಂದೆ ಏನು ಕತೆ ಇದೆ. ಸೊ ಈ ಟ್ರಾವೆಲ್ ಇದೆಯಲ್ಲ, ಈ ಜರ್ನಿ ಇದೆಯಲ್ಲ ಈ ಹುಡುಗಿದು, ಅದು ನನಗೆ ಇಷ್ಟ ಆಯಿತು. ಬಿಕಾಸ್ ನಾನು ಯಾವಾಗಲೂ ಕತೆನಲ್ಲಿ ಆ ಒಂದು ಇಮೋಷನಲ್ ಕನೆಕ್ಟ್ ನೋಡ್ತೀನಿ ಕ್ಯಾರೆಕ್ಟರ್ದು. ಏನದು ಸ್ಟ್ರಾಂಗ್ ಪಾಯಿಂಟು, ಒಂದು ಬ್ರೇಕಿಂಗ್ ಪಾಯಿಂಟ್ ಇರಬೇಕಲ್ಲ. ಇವಾಗ ನಿಮ್ಮದೇ ಜರ್ನಿ ಆಗ್ಬೋದು, ಎಲ್ಲೋ ಒಂದು ಕಡೆ ನೀವು ಹುಡುಕ್ತೀರಾ, ನೀವು ಅದರಿಂದ ನೀವು ಈ ಥರ ಚೇಂಜ್ ಆದ್ರಿ ಅಂತ ಆಗಿರುತ್ತೆ. ಸೊ ನಾನು ಯಾವಾಗಲೂ ಆ ಇಮೋಷನಲ್ ಕನೆಕ್ಟ್ನ ಹುಡುಕ್ತೀನಿ ಯಾವುದೇ ಕತೆ ಕೇಳಿದ್ರು. ಸೊ ಇದು ತುಂಬಾ ಸ್ಟ್ರಾಂಗ್ ಪಾಯಿಂಟ್ ಇತ್ತು. ಅದೇನು ಹೇಳೋಕ್ಕಾಗಲ್ಲ, ಫಿಲ್ಮ್ ನೋಡ್ಬೇಕು. ಅಲ್ಲ, ಜೈ ಹೇಳ್ದಂಗೆ ವಿಜಯ ರಾಘವೇಂದ್ರ ಅವರಾಗಲಿ, ಶ್ರೀಮುರಳಿ ಅವರಾಗಲಿ ತುಂಬ ಸ್ಟ್ರಗ್ಲಿಂಗ್ ಡೇಸ್ನ ನೋಡಿಕೊಂಡು ಆ ಸಸ್ಟೈನಿಟಿನ ಮೇಂಟೈನ್ ಮಾಡಿಕೊಂಡು
ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಂಥವ್ರು ಅವರು ಸೋಲನ್ನು ಹೇಗೆ ನೋಡಿದಾರೋ ಗೆಲುವನ್ನು ಕೂಡ ಹಾಗೆ ಸಂಭ್ರಮಿಸಿದಂಥವ್ರು. ಅವರ ಆ ಒಂದು ಇಂಪ್ಯಾಕ್ಟು ಪ್ಲಸ್ಸು ನಿಮ್ಮ ತಾಯಿಯವರು ಮಾತೇ ಆಡಲಿಲ್ಲ, ಇಲ್ಲ ನಾನು ಮಾತಾಡಲ್ಲ. ಈ ಜರ್ನಿನೇ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಕುಟುಂಬದವರಾಗಿ, ಸಿನಿಮಾನ ಬಲ್ಲವರಾಗಿ, ಫಸ್ಟ್ ಸಿನಿಮಾ ಹೇಗೆ ಜನ ಸ್ವೀಕರಿಸ್ತಾರೆ, ಈ ಎಲ್ಲ ಕನ್ಫ್ಯೂಷನ್ಸ್ ಇದೆಯಾ, ಥರ ಇದೆಯಾ? ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ. ಜನ ನನ್ನ ಹೆಂಗೆ ರಿಸೀವ್ ಮಾಡ್ತಾರೆ, ನಾನು ಮಾಡಿರೋ ಆ್ಯಕ್ಟಿಂಗ್ ಇಷ್ಟ ಆಗುತ್ತಾ ಆಗಲ್ವಾ, ನಾನೇನು ತಿದ್ಕೋಬೇಕು, ನಾನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಇನ್ನೂ ಹೆಂಗೆ ಬೆಟರ್ ಮಾಡ್ಬೋದು, ಅದೆಲ್ಲ ಆಬ್ವಿಯಸ್ಲಿ ಜನನೇ ಹೇಳಬೇಕು. ಸೊ ಅವ್ರು ಹೇಳಿದ್ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ತಿದ್ಕೊಂಡು, ಮಿಸ್ಟೇಕ್ಸ್ ಏನಾದ್ರು ಇದ್ದರೆ ಆ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಇನ್ನೂ ಬೆಟರ್ ಆಗಕ್ಕೆ ಟ್ರೈ ಮಾಡ್ತೀನಿ. ಅಲ್ಲ, ಈ ಪ್ರಶ್ನೆ ಯಾಕೆ ಹೇಳಿದೆ ಅಂದರೆ, ವಿಜಯ ರಾಘವೇಂದ್ರ ಅವ್ರ ವಿಚಾರಕ್ಕೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ಗುರು ನಾನು ಇಲ್ಲಿ ತನಕ ಮಾಡಿದಂತಹ ಸಿನಿಮಾಗಳ ಸಾಲು, ಸಿನಿಮಾ ಜರ್ನಿ, ಸಿನಿಮಾದ ಕತೆ, ಪಾತ್ರಗಳು, ಅವರಿಂದ ಈ ಥರ ಮಾತಾಡ್ಸೋದು. ಬಟ್ ನಿಮ್ಮ ವಿಚಾರಕ್ಕೆ ಬಂದಾಗ ಈಗಿನ ಯೂತ್ಸ್ಗೆ ಬೇಕಾದಂತಹ ಕಂಟೆಂಟನ್ನ ನಿಮ್ಮ ಮೂಲಕ ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರು ಅಂತ ನನಗನ್ಸುತ್ತೆ. ಐ ಮೀನ್ ಇವಾಗ ಎಲ್ಲ ಮನೇಲಿ ನಡೀತಾ ಇರೋ ಕತೆನೇ. ಇವಾಗ ಕೆಲವೊಂದು ಮನೇಲಿ ಇಲ್ಲ ಕೆಲವು ಇಂಡಿವಿಜುವಲ್ಸ್ ಗೇಮಿಂಗ್ ಅಂತ ತುಂಬ ಮುಳುಗೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಅಕ್ಕಪಕ್ಕ ಏನು ಆಗ್ತಾಯಿದೆ ಅಂತಾನೆ ಗೊತ್ತೇ ಇರಲ್ಲ. ತುಂಬ ಆರ್ಟಿಕಲ್ಸು ಓದಿದ್ದೀನಿ. ಇವಾಗ ಹೊಸದು ಬೇರೆ ಬಂದಿದೆ, ಆ್ಯಪಲ್ ಅವ್ರು ಬಿಟ್ಟಿರೋದು, ಏನೋ ಅಂತಾರೆ ಗೊತ್ತಾಗ್ತಲ್ಲ, ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ US ಅಲ್ಲೆಲ್ಲ ಮುಳುಗೋಗ್ಬಿಟ್ಟಿದ್ದಾರೆ, ಟೋಟ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ರಿಯಲ್ ಆಗಿ ಏನು ನಡೀತಾ ಇದೆ, ವರ್ಚುವಲಿ ಏನು ನಡೀತಾ ಇದೆ ಅಂತ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಅವರು ಒಂದು ರೂಮಲ್ಲಿ ಲಾಕ್ ಮಾಡಿಕೊಂಡು ಅವ್ರು ಬೇರೆ ವರ್ಲ್ಡಲ್ಲೇ ಇದ್ದಾರೆ. ಸೊ ಐ ಮೀನ್ ನಮ್ಮ ಕತೆನೂ ಲೈಕ್ ಆಲ್ಮೋಸ್ಟ್ ಸಿಮಿಲರ್. ಲೈಕ್ ಎಷ್ಟು ಮುಳುಗೋಗಿದ್ದಾರೆ ಜನ, ಎಷ್ಟು ಯೂತ್ಸ್ ಆಗಿರಲಿ ಆನ್ಲೈನ್ ಗೇಮಿಂಗ್ ವರ್ಲ್ಡಲ್ಲಿ. ಇವಾಗ ಒಂದು ಹೊಸ ಜಗತ್ತೇ ಅದು ಆನ್ಲೈನ್ ಗೇಮಿಂಗ್ ವರ್ಲ್ಡ್. ನನಗೆ ತುಂಬ ವರ್ಷದ ಹಿಂದೆ ಯುವರಾಜ್ ಭಟ್ರು ಒಂದು ಕಡೆ ಹೇಳಿದ್ದನ್ನು ಕೇಳಿದೆ ನಾನು. ಅಂದರೆ ಸಿನಿಮಾ ಅನ್ನುವಂಥದ್ದು ಬೆಳಕಲ್ಲಿ ಚಿತ್ರೀಕರಣವಾಗಿ ಕತ್ಲಲ್ಲಿ ಆಡಿಯನ್ಸಿಗೆ ಹೊಸ ಪ್ರಪಂಚವನ್ನು ತೋರಿಸುವಂಥ ಒಂದು ದೊಡ್ಡ ಸಾಧನ ಅಂತ ಅಲ್ವಾ? ಅಂದರೆ ಇಷ್ಟೆಲ್ಲ ಪ್ರಯತ್ನಗಳು, ಅಂದರೆ ಸಮಾಜಕ್ಕೆ ಬೇಕಾದಂಥ ಒಂದು ಗಟ್ಟಿಯಾದಂಥ ವಿಷಯನ ನೀವು ಇದು ಗೇಮ್ಸ್ ಮೂಲಕ ಹೇಳಕ್ಕೆ ಹೊರಟಿದ್ರಿ. ಬಟ್ ಈ ಸಿನಿಮಾ ಯಾವೆಲ್ಲ ಕಾರಣಕ್ಕೆ ಸುದ್ದಿ ಆಗುತ್ತೆ ನಿಮ್ಮ ಪ್ರಕಾರ? ಅಂದರೆ ಸಿನಿಮಾದ ಕತೆ ಹೊರತಾಗಿ ಸೋಷಿಯಲ್ಗೂ ಒಂದು ಏನಾದರೂ ಕನೆಕ್ಷನ್ ಕೊಡಬೇಕಲ್ಲ ಈ ಸಿನಿಮಾ? ಐ ಸ್ಟ್ರಾಂಗ್ಲಿ ಬಿಲೀವ್ ಇವಾಗ ಫಿಲ್ಮ್ಸು ನಮ್ಮ ಸೊಸೈಟಿನಲ್ಲಿ ಏನಾಗ್ತಿದೆಯೋ ಅದನ್ನೇ ನಾವು ಆ ವಿಷಯನ ತೊಗೊಂಡು ನಾವು ಫಿಲ್ಮ್ಸ್ ಮಾಡೋದು. ನಾವು ಹೊಸದಾಗಿ ನೀವು ಯಾವುದೇ ಫಿಲ್ಮ್ ತೊಗೊಂಡು ನೋಡಿ, ಏನೋ ಒಂದು ಘಟನೆ ಆಗ್ಬೋದು, ಇಲ್ಲ ಇವಾಗ ನಡೀತಾ ಇರೋ ಇವಾಗ ಗೇಮಿಂಗ್ ಆಗ್ಬೋದು, ಇದೆಲ್ಲ ಇಟ್ ಇಸ್ ರಿಯಲ್. ಆ ರಿಯಲ್ ಇದನ್ನೇ ನಾವು ಫಿಲ್ಮ್ಸ್ ಅಂತ ಅದನ್ನ ಫಿಲ್ಮ್ಸ್ ಮಾಡೋದು. ಅದರಲ್ಲಿ ನಾವು ಚಿಕ್ಕವರಿದ್ದಾಗ, ಇವಾಗ ನಾವು ಚಿಕ್ಕವರಿದ್ದಾಗ ನಮಗೆ ಊಟ ಮಾಡಿಸ್ಬೇಕಾದ್ರೆ ಬೈಯೋರು, ಇಲ್ಲ ಏನೋ ಒಂದು ಅಲ್ಲಿ ನೋಡು ಅದ್ ನೋಡು ಇದ್ ನೋಡು ಅಂತ ಆಟ ಆಡಿಸ್ಕೊಂಡು ಎಲ್ಲ ಊಟ ಮಾಡಿಸ್ತಾ ಇದ್ರು. ಇವಾಗ ಮಕ್ಳಿಗೆನೆ ಮೊಬೈಲ್ ಕೊಟ್ಬಿಡ್ತಾರೆ, ಅದ್ ಮೊಬೈಲ್ ನೋಡ್ಕೊಂಡು ಇವ್ರು ತಿನ್ನಿಸ್ತಾ ಇರ್ತಾರೆ. ಅಲ್ಲಿ ಈಸಿ ಆಗುತ್ತೆ, ಅವ್ರಿಗೂ ಕೆಲಸ ಈಸಿ ಆಗುತ್ತೆ, ಅಂಡ್ ಬೇಬೀಸ್ ಆಲ್ಸೋ ಬಿಸಿ ಅಂತ ಇದಾಗುತ್ತೆ. ಸೊ ಐ ಥಿಂಕ್ ಇದನ್ನೆಲ್ಲ ಒಂದ್ ಸ್ವಲ್ಪ ಮೆಸೇಜ್ ತರ ತಗೊಬೋದು ಈ ಫಿಲಮ್ ಅಲ್ಲಿ. ಅಲ್ಲಿಂದಾನೇ ರೂಟ್ ಇಂದಾನೇ ನೀವು ಅಡಿಕ್ಟ್ ಮಾಡಬೇಡಿ ಮಕ್ಳಿಗೆ ಸ್ಕ್ರೀನ್ಗೆ ಅಂತ. ಐ ಥಿಂಕ್ ಇದೊಂದು ಸ್ಟ್ರಾಂಗ್ ಮೆಸೇಜ್ ಬರ್ಬೋದು ಅಂತ ಅನ್ಕೋ.